with Modi, who is a terrorist. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಕಾಂಗ್ರೆಸ್ನ ಒಂದು ಭಯೋತ್ಪಾದಕರ ಬೂಟು ನಕ್ಕುವ ಸಂಸ್ಕೃತಿ ಆಗಿಬಿಟ್ಟಿದೆ. ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿಯನ್ನು ಯಾವ ಥರ ನಡೆಸ್ಕೋಬೇಕು ಅನ್ನೋ ಒಂದು ಘನತೆ ಗೌರವ ಕಾಂಗ್ರೆಸ್ಗಿಲ್ಲ. ಇವತ್ತು ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಚುನಾವಣೆ ಸಭೆಯಲ್ಲಿ ದೇಶದ ಪ್ರಧಾನಮಂತ್ರಿಯನ್ನು ಟೆರರಿಸ್ಟ್ ಅಂತ ಮಾತಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಿದ್ದಾರೆ, ಮುತ್ಸದಿಗಳು, ದಲಿತರ ಹೆಸರು ಹೇಳ್ಕೊಂಡು ದೊಡ್ಡವರಾಗಿರುವಂಥವ್ರು ಇವರು. ನಾನು ದಲಿತರ ಹೆಸರು ಹೇಳಿ ದಲಿತರಿಗೆ ಯಾವ ದಲಿತರು ದೊಡ್ಡವರಾಗಿಲ್ಲ ಗುಲ್ಬರ್ಗಾದಲ್ಲಿ. ಪಾಪ ದಲಿತರಿಗೂ ಕೂಲಿ ಮಾಡ್ಕೊಂಡಿದ್ದಾರೆ, ಏನಿಲ್ಲ. ಆದರೆ ಇವ್ರ ಕುಟುಂಬ ಮಾತ್ರ ಎಲ್ಲ ಸಾವಿರಾರು ಕೋಟಿ ವಾರಸದಾರಾಗಿದ್ದಾರೆ. ಇವತ್ತು ಅಷ್ಟಾದರೂ ತಲೆ ನಿಲ್ತಲ್ಲ ಇವ್ರಿಗೆ, ತಂದೆ ಮಕ್ಕಳಿಗೆ. ಇವ್ರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಸಂಗಮ ಬರಬೇಕು, BJPನ ಬರಬೇಕು, BJP ನಾಯಕನ ಬರಬೇಕು ಅಷ್ಟೇ. ಅವ್ರಿಗೊಂದು ಇದಾಗ್ಬಿಟ್ಟಿದೆ, ಈಗೋ ಆಗ್ಬಿಟ್ಟಿದೆ. ಅಧಿಕಾರ ಕೊಟ್ಟುಬಿಡ್ತಾರೆ. ನಕಲಿ ಗಾಂಧಿ ಕುಟುಂಬದ ರಾಹುಲ್ ಗಾಂಧಿ ಅವರು ನಮ್ಗೆ ಅಧಿಕಾರ ಕೊಟ್ಟುಬಿಡ್ತಾರೆ. ರಾಜ್ಯದಲ್ಲಿ ಮರಿ ಖರ್ಗೆ ಅವ್ರು ಮಾತಾಡ್ತಾರೆ, ನನಗೆ ಡಿಪ್ಟಿ CM ಮಾಡಿಬಿಡ್ತಾರೆ ನೆಕ್ಸ್ಟು ಇಷ್ಟನೇ ಅದು ಅಂತ ಕನ್ಸ್ಕೊಂಡು ಮಾತಾಡ್ತಾ ಇರೋದು ಅಷ್ಟೇ. ಮುಂದಿನ ದಿನಗಳಲ್ಲಿ ನಿನ್ನ ಕ್ಷೇತ್ರದಲ್ಲಿ ಗೆಲ್ಲೋದು ಬಾಧೆ ಆಗುತ್ತೆ. ಮರಿ ಖರ್ಗೆ ಅವರೇ, ನಿಮ್ಮ ಮಾತನ್ನು ಬದಲಾಯಿಸ್ಕೋಬೇಕು. ನೀವು IT-BT ಮಿನಿಸ್ಟರ್ ಆಗಿದ್ದೀರಿ ನೀವು. ಮರಿ ಖರ್ಗೆ ಅವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷತೆಗೆ ಘನತೆ ತರುವ ಮಾತುಗಳನ್ನು ಆಡಬೇಕು ಇವರು. ಅದನ್ನು ಬಿಟ್ಟು ನರೇಂದ್ರ ಮೋದಿ ಇವತ್ತು ವಿಶ್ವಗುರು ಅವರು, ಪ್ರಪಂಚಾದ್ಯಂತ ಅವ್ರನ್ನ ಹೊಗಳ್ತಾ ಇದ್ದಾರೆ. ಇವತ್ತು ಇಡೀ ಪ್ರಪಂಚ ಮೋದಿ ಕಡೆ ನೋಡುವಾಗ ಇಲ್ಲಿ ನಮಗೆ ಈ ದೇಶದ ಇಲ್ಲಿರುವವರು ಏನಾಗಿದೆ ಅಂದರೆ ಈ ಕಾಂಗ್ರೆಸ್ಗೆ ತಡ್ಕೊಳ್ಳೋಕ್ಕಾಗ್ತಲ್ಲ, ಅಧಿಕಾರ ಕಳ್ಕೊಂಡ್ಬಿಟ್ಟಿದ್ದಾರೆ. 60 ವರ್ಷ ದೇಶವನ್ನು ಲೂಟಿ ಮಾಡಿಬಿಟ್ರು ಪೂರ್ತಿಯಾಗಿ. ಈಗ ಲೂಟಿ ಮಾಡೋಕ್ಕಾಗ್ತಲ್ಲ, 15-16 ವರ್ಷದಿಂದ ಲೂಟಿ ಮಾಡೋಕ್ಕಾಗ್ತಲ್ಲ ಅವ್ರಿಗೆ. ಆ ಲೂಟು ಮಾಡೋ ಸಂಸ್ಕೃತಿ ಮುಂದುವರಿಸಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ನರೇಂದ್ರ ಮೋದಿಯವ್ರನ್ನ ಬೈತಾ ಇದ್ದಾರೆ. ಈ ನರೇಂದ್ರ ಮೋದಿಯವರನ್ನು ಬೇಯಬೇಕಾದ್ರೆ, ಇವತ್ತು ದೇಶದ ಒಬ್ಬ ವಿಶ್ವಗುರು ಆಗುವಂಥ ನರೇಂದ್ರ ಮೋದಿಯವ್ರನ್ನ ಬೇಯಬೇಕಾದ್ರೆ ಬೇರೆ ದೇಶಗಳು ಫಂಡಿಂಗ್ ಬರ್ತಾ ಇದೆ ಇವರಿಗೆ. ಇವತ್ತು ಯಾವುದೇ ಫೇಸ್ಬುಕ್ಕಲ್ಲಿ ನರೇಂದ್ರ ಮೋದಿ ಕೌಂಟ್ರ್ ಆಗ್ತಾ ಇದ್ದಾರೆ. ಏನು ನರೇಂದ್ರ ಮೋದಿಯ ಘನತೆ ಗೌರವವನ್ನು ಕಡಿಮೆ ಮಾಡಬೇಕು, ಹಿಂದುತ್ವವನ್ನು ಕಡಿಮೆ ಮಾಡಬೇಕು ದೇಶದಲ್ಲಿ ಅಂತ. ಆದರೆ ಇವರೇನೋ ಎಷ್ಟು ಜನ ಇಲ್ಲಿ ಇವ್ರ ಮರಿ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಸಂಸ್ಕೃತಿ, ಎಲ್ಲ ಸಂಸ್ಕೃತಿ, ಕಾಂಗ್ರೆಸ್ ಸಂಸ್ಕೃತಿ ಏನು ಮಾಡೋಕ್ಕಾಗಲ್ಲ. ನರೇಂದ್ರ ಮೋದಿಜಿಯವರು ನಿಷ್ಠೆಗೆ ಬದ್ಧ ಆದಂಥ, ಧರ್ಮಕ್ಕೆ ಬದ್ಧರಾದಂಥ, ದೇಶಕ್ಕೆ ಬದ್ಧರಾದಂಥವರು ನಾಯಕ ಇವರು. ಇವತ್ತು ನಮ್ಮ ದೇಶಕ್ಕೆ ಸಿಕ್ಕಿರೋದು ಥರ ಕಲ್ಕಿ ಭಗವಾನ್ ಇದ್ದಂಗೆ ನರೇಂದ್ರ ಮೋದಿಯವರು. ಇವತ್ತು ದೇವರು ನಮಗೆ ಅಂತ. ಇವತ್ತು ವಿಶ್ವದಲ್ಲಿ ಎಲ್ಲ ದೇಶಗಳಲ್ಲೂ ಪೆಟ್ರೋಲ್ ಅಭಾವ ಆಗಿದೆ, ಇಂಧನ ಅಭಾವ ಆಗಿದೆ. ಇವತ್ತು 500 ರೂಪಾಯಿ 600 ರೂಪಾಯಿ ಪಕ್ಕದ ರಾಷ್ಟ್ರಗಳಲ್ಲಿ ಪೆಟ್ರೋಲ್ 500 ರೂಪಾಯಿ, ಸಿಲಿಂಡರ್ 2000, 3000, 4000, 5000, 10,000 ಕೂಡ ಇದೆ. ಆದರೆ ನಮ್ಮ ದೇಶದಲ್ಲಿ ಸ್ಥಿರತೆ ಕಾಯ್ದುಕೊಂಡಿದ್ದಾರೆ. ಇವತ್ತು ಏನು ಯುದ್ಧ ನಡೀತಾ ಇದೆಯೇ, ಆ ಯುದ್ಧದಲ್ಲಿ ಜಯಿಸಿ ನಮ್ಮ ಭಾರತ ಪಾತ್ರ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಇವತ್ತು ಶಾಂತಿ ದೂತರು ನಾವು. ಇವತ್ತು ಸತತವಾಗಿ ನಮ್ಗೆ 60 ವರ್ಷದಿಂದ ಅಡುಗೆಗಳು ಬರ್ತಾರೆ, ಯಾವ ದೇಶಕ್ಕೆ ಹೋಗ್ತಾ ಇಲ್ಲ. ಏನು ಹೇಳೋ ಅವ್ರ ತಾಕತ್ತು, ನರೇಂದ್ರ ಮೋದಿ ಅವ್ರ ತಾಕತ್ತು, ಅದನ್ನು ಸಹಿಸೋಕ್ಕಾಗ್ತಾಯಿಲ್ಲ ಕಾಂಗ್ರೆಸ್ ನಾಯಕರಿಗೆ. ಇವತ್ತು ನೀವೇನು ಬೈತಾ ಇದ್ದೀರಿ ನರೇಂದ್ರ ಮೋದಿ, ನೀವು ಎಷ್ಟು ಬೈದ್ರೆ ಅವ್ರಿಗೆ ಪ್ಲಸ್ಸೇ, ನೀವು ಮೈನಸ್ ಅಂತ ಆಗಲ್ಲ. ನೀವು ಎಷ್ಟು ಬೈದ್ರು ಪ್ಲಸ್ಸೇ. ನೀವು ರಾಹುಲ್ ಗಾಂಧಿ ಬೈತಾರೆ, ಎಲ್ಲರೂ ಮೇನಕಾ ಗಾಂಧಿ, ಯಾರು ಪ್ರಿಯಾಂಕಾ ಗಾಂಧಿ, ಇವೆಲ್ಲ ತಲೆ ಬುಡ ಏನಿಲ್ಲ. ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮೋದಿ ಸ್ಕೀಮ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದೇ ಥರ ಹಿರಿಯರು ಮೋದಿ ಸ್ಕೀಮ್ ಕಳ್ಕೊಂಡು ಮಾತಾಡ್ತಾ ಇದ್ದಾರೆ. ನಾಲ್ಕೇ ಮೇಲೆ ಇರ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತು ಹೇಳ್ತೀವಿ, ಅದಷ್ಟೇ ಮಗನೂ ಅಷ್ಟೇ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಾ ಈ ಕೂಡಲೇ ನರೇಂದ್ರ ಮೋದಿಯವರ ಕ್ಷಮೆ ಯಾಚಿಸ್ಬೇಕು ನೀವು. ಜನ ಬುದ್ಧಿವಂತರಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ಮಾತನಾಡ್ತಾ ಇದ್ದಾರೆ. ನಿಮ್ಮನ್ನು ಕೃಷ್ಣ ಜನ್ಮಾಷ್ಟಮಿ ಸೋಲಿಸಿ ಕಳಿಸ್ತಾರೆ ಜನ. ನೆಕ್ಸ್ಟ್ ನೀವು ಯಾರು ಗೆಲ್ಲಲ್ಲ, ನೀವು ಯಾರು ಗೆಲ್ಲೋದಿಲ್ಲ. ಯಾರು ಮೋದಿಯವರು ಬೈತೀರಿ, ಹಿಂದುತ್ವ ವಿರೋಧಿಗಳಾಗ್ತೀರಿ, ಯಾರು ಗೆಲ್ಲಕ್ಕೆ RSSನ ಬೈತೀರಿ. ನಾನು ಅವ್ರನ್ನ ನಿಮ್ಮ ನಕಲಿ ಗಾಂಧಿ ಕುಟುಂಬಗಳನ್ನ ಫೇವ್ರೇಟ್ ಮಾಡ್ಕೊಳ್ಳೋಕೆ ನೀವು ಬೈತಾರೆ. ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಬೈತಾರಲ್ಲ ಅವ್ರನ್ನ. ನಿಮಗೂ ಒಳಗೆ ಇದೆ RSS ಬಗ್ಗೆ ಇದೇ BJP ಅಭಿಮಾನ. ಆದರೆ ಈ ನಕಲಿ ಗಾಂಧಿ ಕುಟುಂಬಗಳು ಉಳಿಸ್ಬೇಕಲ್ಲ, ಇವ್ರಿಗೆ ಅಧಿಕಾರ ಬೇಕಲ್ಲ. ಇನ್ನು ಅಧಿಕಾರಕ್ಕೆ ತಾಕ್ತಾರೆ. ಆ ಬೂಟ್ ನಕ್ಕುವ ಸಂಸ್ಕೃತಿನ ಬಿಡಬೇಕು. ಈ ಕಾಂಗ್ರೆಸ್ನ ನಕಲಿ ಗಾಂಧಿ ಬಿಟ್ಟಾಗ ದೇಶ ಒಂದು ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ರಿ. ದೇಶ ಅಭಿವೃದ್ಧಿ ಆಗ್ತಾ ಇದೆ, ವಿಶ್ವ ನೋಡ್ತಾ ಇದೆ. ಇವತ್ತು ಅಂಥ ಸ್ಥಿತಿಯಲ್ಲಿ ಒಬ್ಬ ನರೇಂದ್ರ ಮೋದಿಯನ್ನು ನೀವು ಬೈತೀರಿ ಅಂದರೆ ದೇಶ ಆಗ್ತದೆ ಏನಂತದೆ. ನೀವು ಬೇರೆ ರಾಷ್ಟ್ರದಿಂದ ಫಂಡಿಂಗ್ ಏನು ಆಗ್ತಾ ಇದೆ ಬೇಕವ್ರನ್ನ ಏನು ನೋಡ್ರಿ, ಹಂಗೆ ಆಗ್ತಾ ಇದೆ. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಎಲ್ಲ ಮಾತಾಡೋದೆ, ನಾಯಿ ನರಿಗಳೆಲ್ಲ ಬೊಗಳ್ತಾ ಇದ್ದಾವೆ. ನಾಯಿ ನರಿ ಬಗ್ಗಿದ್ರು ಕೂಡ ನರೇಂದ್ರ ಮೋದಿ ಅವರು ಒಂದು ಕೂದಲು ಕೇಳೋಕ್ಕಾಗಲ್ಲ ಅವ್ರು ಯಾರಿಂದನು. ಇಷ್ಟು ಹೇಳ್ತಾ ಇದ್ದೀನಿ. ಅವ್ರು ಇನ್ನೂ ಹುಮ್ಮಸ್ಸಾಗಿ ಬೆಳೀತಾ ಇದ್ದಾರೆ, ವಿಶ್ವಗುರುಗಳಾಗ್ತದೆ.
ಕಲ್ಕಿ ಭಗವಾನ್ ಅವತಾರ ಇವತ್ತು ಅವ್ನು ಮುಟ್ಟಿದ್ರೆ ಎಲ್ಲ ಸುಟ್ಟೋಗ್ತಾರೆ ಇವತ್ತು ಆ ಸ್ಥಿತಿಯಲ್ಲಿದೆ. ಆದ್ದರಿಂದ ಈ ಕೂಡಲೇ ಕಾಂಗ್ರೆಸ್ನವರು ಬಾಯಿನಲ್ಲಿ ಬಿಗಿ ಇಡ್ತಾ ಅಂದರೆ ಮಾತಾಡುವಾಗ ಇಡ್ತಾ ಮಾತಾಡಬೇಕು. ನಮಗೂ ಮಾತಾಡೋದು ಬರುತ್ತೆ, ಅಂದರೆ ನಾವು ಹಿರಿಯರದ್ದು ಇದು ಕೊಡ್ತಾ ಇದ್ದೀವಿ. ನಾವು ಮಾತಾಡೋಕೆ ಹೋಗ್ಬಿಟ್ರೆ ನೀವು ಎಲ್ಲಿ ಹೋಗ್ತೀರಿ ಹೇಳ್ರಿ? ದಯವಿಟ್ಟು ಆ ಮಟ್ಟಕ್ಕೆ ಹೋಗ್ಬೇಡಿ. ಕಾರ್ಯಕರ್ತರು ಒಂದು ಪಡೆನೇ ಇದೆ ನರೇಂದ್ರ ಮೋದಿ ಹಿಂದೆ, ಹಿಂದುತ್ವದ ಪಡೆನೇ ಒಂದಿದೆ. ಆ ಪಡೆ ಎದ್ಬಿಟ್ರೆ ನೀವು ಯಾರೂ ನಿಲ್ಲಲ್ಲ. ಅದರಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಕೂಡಲೇ ನರೇಂದ್ರ ಮೋದಿಜಿ ಅವ್ರನ್ನ ಕ್ಷಮೆ ಹರಿಸಬೇಕು ಅಂತ ತಪ್ಪಾಗಿದೆ ಅಂತ ಇನ್ನು ಮುಂದೆ ಈ ಥರ ಮಾತಾಡ್ಬೋದಾದ್ರೆ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.